ಈಗ ಶಿವಮೊಗ್ಗ ಎಂಟ್ರಿ. ಶಿವಮೊಗ್ಗದಲ್ಲಿ ಒಂದು ಹೊಸ ಟಾಸ್ಕ್ ನಮಗೆ ಏನು ಅಂತ ಹೇಳ್ತೀವಿ ಬನ್ನಿ. ಈಗ ಶಿವಮೊಗ್ಗದ ಒಂದು ಯಾವ ಏರಿಯಾ ಅಂತ ನಮ್ಮ ತಾಯಣೆಗೂ ಗೊತ್ತಿಲ್ಲ, ಹೂವು ಹುಡ್ಕ ಟಾಸ್ಕ್ ಕೊಟ್ಟಿದ್ದಾರೆ. ಬ್ರೋ ಫೋಟೋ ತೋರಿಸಿ ಬ್ರೋ, ಫೋಟೋ ವಾಟ್ಸಪ್ಪಲ್ಲಿ ಕಳಿಸಿರೋದು, ಒಂದು ನಿಮಿಷ ತೋರಿಸಿ. ಈಗ ಅದೇ ಥರ ಹೂವು ತಗೊಂಡು ನಾವು ಮದುವೆ ಆಗ್ತಿರೋ ಹುಡುಗನ ಮನೆಗೆ ಹೋಗ್ಬೇಕಂತೆ. ಈ ಥರ ಹೂವು ಹುಡುಕ್ಬೇಕಂತೆ. ಇದು ಇಲ್ಲ ಈ ಥರ ಅಂತ. ಸೊ ಈ ಥರ ಹುಡುಕೊಂಡು ಹೋಗ್ಬೇಕೀಗ. ಎಲ್ಲಿ ಹೋಗ್ತಿದ್ದೀವಿ ಏನು? ಶಿವಮೊಗ್ಗ ಬನ್ನಿ. ನಮ್ಮ ಲೀಡ್ ಒಬ್ಬರು ಕ್ಯಾಪ್ಟನ್ ಇದ್ದಾರೆ, ಇಲ್ಲಿ ಹೋಯ್ತಾವ್ರಲ್ಲ ಒಬ್ಬರು ವೈಟ್ ಶರ್ಟು, ಅವನು ಹೇಳ್ದ ನಾನು ಹುಡುಕಿ ಕೊಡ್ತೀನಿ ನಿಮಗೆ ಅಂದ. ಸೊ ಹೋಯ್ತಾ ಇದ್ದೀವಿ ನೋಡಿ ಬ್ರೋ, ಕರ್ಕೊಂಡು ಹೋಯ್ತಾವ್ರೆ. ಎಲ್ಲಿ ಹೋಯ್ತಾರೆ ಏನು ಅಂತ ಗೊತ್ತಿಲ್ಲ, ಹೋಯ್ತಾ ಇದ್ದೀವಿ. ಹೇಳಿ ಗೊತ್ತಿಲ್ಲ, ಇಲ್ಲೊಬ್ರು ಇದ್ದಾರೆ, ಅವರು ಕೇಳ್ತಾ ಇದ್ದೀವಿ ಈ ಥರ ಅಂತ. ಅವೆಲ್ಲ ಸಿಗಲ್ವಾ ಈ ಥರದ್ದು? ಅಟ್ಲೀಸ್ಟು ಈ ಥರ ಸಿಗ್ಬೋದು ಅಲ್ಲಿ ಮಾರ್ಕೆಟಲ್ಲೇ ನೋಡೋದು. ಥ್ಯಾಂಕ್ಸ್ ಅಣ್ಣ. ಆಯ್ತು, 6 ಗಂಟೆ ಗಾಡಿ ಇದೆಯಲ್ಲ. ಸೊ ಇಲ್ಲಿ ಆ ಥರ ಸಿಗಲ್ಲ, ಮಾರ್ಕೆಟ್ಗೆ ಹೋಗಿ ಅಂದಿದ್ದಾರೆ. ಬನ್ನಿ ಮಾರ್ಕೆಟಲ್ಲಿ ಬೇಟೆನ ಶುರು ಮಾಡೋಣ. ಇವನೊಬ್ಬ ಕಿಸಿತಾನೆ ಅಡಿಲ್ಲ, ಆದರೂ ಮಾರ್ಕೆಟ್ ವೈಬ್ಸ್ ಚೆನ್ನಾಗಿದೆ. ಫೋನ್ ಮಾಡಿದ್ರೆ ಉಗಿತಾನೆ, ಬನ್ನಿರಿ ಬೇಡ ನಮ್ಮ ಬ್ರೋ ಫೋನ್ ಮಾಡೋಣ ಅಂತಾರೆ. ಫೋನ್ ಮಾಡಿದ್ರೆ ಉಗಿಸ್ಕೊಂತೀವಿ ಪಕ್ಕ. ಅದಕ್ಕೋಸ್ಕರ ಫೋನ್ ಮಾಡೋದಕ್ಕಿಂತ ಹೋಗೋದ್ಮೇಲೆ ನಾವು ಉಗಿತಾನೆ, ಪಕ್ಕ ಉಗಿತಾನೆ. ಬೆಳಿಗ್ಗೆ 9 ಗಂಟೆಗೆ ಬೆಂಗಳೂರು ಬಿಟ್ಟಿರೋರು ನಾವು, ಶಿವಮೊಗ್ಗಕ್ಕೆ ಕರೆಕ್ಟಾಗಿ 5 ಗಂಟೆ ಬಂದಿದ್ದೀವಿ. ಯಾರು ಬರ್ತಾರೆ 5 ಗಂಟೆ ಗುರು? ನಾನು ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟಿರೋನು ಸ್ವಾಮಿ, 6 ಗಂಟೆಗೆ ಮನೆ ಬಿಟ್ಟಿರೋಣ. ಇವಾಗ ಈಗ ಬಂದಿದ್ದೀನಿ 5:01 ಅಂತೆ. ಇಷ್ಟೊತ್ತಿಗೆ ಬೇಕಾದ್ರೆ ನಾವು ಹುಬ್ಳಿಗೆ ಧಾರವಾಡಗೆ ಹೋಗ್ಬಿಡ್ಬೋದಾಗಿತ್ತು, ಅಷ್ಟೊತ್ತಿದೆ. ಒಳ್ಳೆ ಕೆಲಸ ಆಯಿತು. ಈಗ ತಾನೇ ಒಬ್ಬರು ನಂಬರ್ ಕೊಟ್ಟರು, ಆ ನಂಬರ್ಗೆ ಕಾಲ್ ಮಾಡಿದ್ವಿ. ಶಿವಮೊಗ್ಗದವ್ರೆ ಅಂತೆ. ಸರ್ ಇಮಿಡಿಯೇಟ್ಲಿ ಕೊಡೋಕ್ಕಾಗಲ್ಲ, ಬಟ್ ನಮ್ಮ ಅಣ್ಣ ಒಬ್ಬರು ಶಿವಮೊಗ್ಗದಲ್ಲಿದ್ದಾರೆ, ಅವ್ರ ನಂಬರ್ ಕಳಿಸ್ತೀನಿ, ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ ಪಕ್ಕ ಒಂದಲ್ಲ ಎರಡಲ್ಲ ಅಟ್ಲೀಸ್ಟ್ ಒಂದು ಚೆನ್ನಾಗಿರೋದಾದ್ರೆ ಅರೇಂಜ್ ಮಾಡೇ ಮಾಡ್ತಾರೆ ಅಂದಿದ್ದಾರೆ. ಸೊ ಈಗ ಬ್ಯಾಕ್ ಟು ಅನದರ್ ಲೊಕೇಶನ್. ಇನ್ನೊಂದು ಅಂಗಡಿ ಬಸ್ ಸ್ಟ್ಯಾಂಡ್ ಫ್ಲವರ್ ಮಾರ್ಕೆಟ್ ಅಂತ ಇದೆಯಂತೆ, ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲೂ ಒಂದ್ಸತಿ ಕೇಳೋಣ. ಬನ್ನಿ ಅಲ್ಲಿ ಹೆಂಗಿದೆ ಏನಿದೆ ಅಂತ ನೋಡೋಣ. ಫೋನೇ ಎತ್ತಾ ಇಲ್ಲ, ನಂಬರ್ ಏನೋ ಕೊಟ್ಟರು ಬಟ್ ಫೋನ್ ಎತ್ತಿಲ್ಲ. ಹಲೋ 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 ಸರ್ ನಮಸ್ಕಾರ. ನಿಮ್ಮ ಬ್ರದರ್ ನಂಬರ್ ಕಳಿಸಿದ್ರು, ಒಂದು ರಿಸೆಪ್ಷನ್ ಇತ್ತಿಲ್ಲ ಶಿವಮೊಗ್ಗದಲ್ಲಿ. ಸೊ ಹೂವಿನ ಹಾರ ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದು. ಈಗ ಬೇಕಿತ್ತು ಸರ್, ನೀವು ಹೇಳಿದ್ರೆ ರೆಡಿ ಇದ್ರೆ ಬೇಕಾದ್ರೆ ಬಂದು ಎತ್ಕೊಂಡು ಹೋಗ್ಬಿಡ್ತೀವಿ. ಅರ್ಜೆಂಟಾಗಿ ರಿಸೆಪ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ. ಇವಾಗ ಯಾವುದು ರೆಡಿ ಇರೋದಿಲ್ವಾ? ಹೌದ್ರಾ? 6 o'clock ಅಲ್ಲ? ಎಲ್ಲಿ ಶಾಪ್ ಎಲ್ಲಿರೋದು ಸರ್ ಶಿವಮೊಗ್ಗದಲ್ಲಿ? ಬಸ್ ಸ್ಟ್ಯಾಂಡ್ ಹತ್ರನೇನಾ? ಸರಿ ಸರ್, ಇದ್ರೆ ನಾನು ಯಾವುದಾದ್ರೂ ಒಂದು ರೆಡಿ ಇರೋದಿದ್ರೆ ಒಂದು ಮಿಸ್ ಕಾಲ್ ಬೇಕಾದ್ರೆ ಕೊಡಿ, ನಾನೇ ವಾಪಸ್ ಫೋನ್ ಮಾಡ್ತೀನಿ ಸರ್ ಇದೇ ನಂಬರ್ಗೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನೋಡೋದ್ರಲ್ಲ ಬಸ್ ಸ್ಟ್ಯಾಂಡಲ್ಲಿ ಅವ್ರ ಅಂಗಡಿ ಇದೆಯಂತೆ, ಬಟ್ ಎಮರ್ಜೆನ್ಸಿಗೆ ಯಾವುದೂ ಇಲ್ಲ. 6 ಗಂಟೆಗೆ ಬೇಕಾದ್ರೆ ನೋಡ್ತೀನಿ ಅಂದರು. ಸೊ ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಬನ್ನಿ. ಅವಾಗಲೇ ಅಲ್ಲೂ ಹೇಳಿದ್ರು ಬಸ್ ಸ್ಟ್ಯಾಂಡಲ್ಲೇ ಹೋಗಿ ಸಿಗ್ಬೋದು ಅಂತ. ಸೊ ಸೇಮ್ ಲಾಜಿಕ್ ಅಪ್ಲೈಸ್ ಅಗೇನ್ಸ್ ಹಿಯರ್. ನೋಡೋಣ, ಸಿಕ್ಕಿದ್ರೆ ನಮ್ಮ ಲಕ್ ಅಷ್ಟೇ. ಪ್ರಯತ್ನ ನಮ್ಮದು, ಫಲ ಪ್ರತಿಫಲ. ಹಾಂ ನೋಡಿ, ಕೇಳಿಸ್ಕೊಂಡ್ರಲ್ಲ, ದಟ್ಸ್ ಆಲ್. ಸೇಮ್ ಡೈಲಾಗ್. ಯಾವ ಕಂಪ್ನಿ ಇದ್ದಿದ್ದು? ಸ್ಯಾಂಗ್ಯಾಂಗ್ ಅಂತ ಮಹೇಂದ್ರ ಎಕ್ಸ್ಟ್ರಾನ್ ಅಂತ ಒಂದು ಇದನ್ನ ಮಾಡ್ಬಿಟ್ಟು ಬಿಟ್ಟಿದ್ರು. ಸೊ ಇಲ್ಲಿ ಲೆಫ್ಟ್ ಅಂತೆ, ಲೆಫ್ಟ್ ಫ್ರೀ ಲೆಫ್ಟ್ ಇದೆ, ತಗೊಳ್ಳಿ, ಸಿಗ್ನಲ್ ಇದೆ. ನಮ್ಮದೇ ಶಿವಮೊಗ್ಗ ಕಣ್ರಿ, ತಗೊಳ್ರಿ. ನೋಡ್ರಿ, ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್, ವೆರಿ ಪಾಪ್ಯುಲರ್, ಎಲ್ಲರೂ ಬಂದಿದೆ. ಬರ್ತಾ ಇತ್ತು. ಅದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಇದು KSRTC ಬಸ್ ಸ್ಟ್ಯಾಂಡ್. ಹಾಲ್ ಅಂತ ಇದೆ. ಇಲ್ಲ ಪ್ರೈವೇಟು, ಇದು KSRTC. ಹೋಗಿದ್ವಲ್ಲ ಇಲ್ಲಿ ಫ್ಲವರ್ ಮಾರ್ಕೆಟ್. ಒಂದು ನಿಮಿಷ ಕೇಳಬೇಕು, ಯಾರನ್ನಾದರೂ ಕೇಳೋಣ. ಒಂಚೂರು ಲೆಫ್ಟ್ಗೆ ಹಾಕೊಳ್ಳಿ ಗಾಡಿನ. ಇಲ್ಲ ಒಳಗೆಲ್ಲ ಹಾಕ್ಬಿಡುವ ಪಾರ್ಕಿಂಗು ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದೆ ಎಲ್ಲ ಕಡೆ. ಮುಂದಕ್ಕೆ ತಗೊಳ್ಳಿ. ಈ ಆಟೋದವ್ರನ್ನ ಕೇಳೋಣ. ಅಣ್ಣ ಹೂವಿನ ಮಾರ್ಕೆಟ್ ಎಲ್ಲ ಐತಣ್ಣ? ಆ ಸಿಗ್ನಲ್ ಹತ್ರ ಮತ್ತೆ ಯೂಟರ್ನ್. ಥ್ಯಾಂಕ್ಸ್ ಅಣ್ಣ. ಯೂಟರ್ನ್ ಮಾಡ್ಕೊಬೇಕಂತೆ, ಮತ್ತೆ ಯೂಟರ್ನ್, ಮತ್ತೆ ಇನ್ನೊಂದ್ಸತಿ ಪರಾರಿ. ಅರ್ಧ ಗಂಟೆ 1 hour ಏನು ನಡೀತಿದೆ ಇಲ್ಲ ಅಂತೂ ನಮಗೂ ಗೊತ್ತಿಲ್ಲ. ಪಾಪ ಅಣ್ಣನ ಕೇಳ್ಕೊಂಡ್ವಿ ಈಗ ತಾನೆ. ನೀವೇನೇ ಹೇಳಿ, ಮಲೆನಾಡು ಹೆಣ್ಮಕ್ಳು ಸೌಂದರ್ಯನೇ ಚಂದ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ಬೆಂಗಳೂರಲ್ಲೂ ಅವೇ, ಒಂದು ಮಕ ನೋಡಿದ್ರೆ ಇನ್ನೊಬ್ರು ಮಕ ನೋಡಂಗಿರಲ್ಲ ನೋಡಿ ಇದು. ಬಟ್ ಆದರೂ ಮಲೆನಾಡು ಹೆಣ್ಮಕ್ಳು ಸೌಂದರ್ಯನೇ ಸೌಂದರ್ಯ, ನೀವೇನೇ ಹೇಳಿ.
ಅಲ್ಲಿ ಕಾಣಿಸ್ತಿದೆ ಇಲ್ಲೆಲ್ಲೋ ಇದೆಯಂತ ಸಿಗ್ನಲ್ ಹತ್ರ. ಅಯ್ಯೋ ಕರೆಕ್ಟಾಗಿ ಸಿಗ್ನಲ್ ಬಂತು. ಶಿವಮೊಗ್ಗನೇ ಬಿಸಿಲು, ಇಲ್ಲೂ ಶೆಕೆ, ಬಿಸಿಲಿದೆ. ಒಂದು 15 ದಿನದಿಂದ ಬಂದು ಕೇಳ್ತಿದ್ದಂತ ಹೂವು ಆರ್ಡರ್ ಕೊಡೋಕ್ಕಾಗಿಲ್ಲ ಇವನಿಗೆ. ಫ್ರೆಂಡ್ ಯಾರಾದರೂ ನೀವು ನನ್ನ ಕಮೆಂಟಲ್ಲಿ ಯಾರಾದರೂ ಇದ್ದರೆ ಹೇಳಿ, ಇವತ್ತು ರಿಸೆಪ್ಷನ್ನು, ಇವತ್ತು ಹೂವಿನ ಹಾರ ಗುಡಿಕೊಂತೀರಾ? ಈ ಥರದ್ದು ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲೇ ಫಸ್ಟ್ ಟೈಮು. ನನಗೂ ಯಾವತ್ತೂ ಆಗಿಲ್ಲ, ನನ್ನ ಫ್ರೆಂಡ್ ಸರ್ಕಲೆಲ್ಲ ಏನು ಹರಿತಿದ್ದ ಇಲ್ಲಿ ಅಂತ. ಇವತ್ತು ರಿಸೆಪ್ಷನ್ ಗುರು, ಲಿಟ್ರಲಿ ನಾನು ಸುಳ್ಳು ಹೇಳ್ತಿಲ್ಲ. ಇವತ್ತು ರಿಸೆಪ್ಷನ್ನು, ಈಗ ಹೂವಿನ ಹಾರ ಗುಡಿಕೊಂಡು ಬಂದಿದ್ದೀವಿ. ಇಲ್ಲಿ ಎಲ್ಲ ನಾರ್ಮಲಿ ದೇವ್ರಿಗೆ ಹಾಕುವಂಥದ್ದು ಅಥವಾ ನಾರ್ಮಲ್ ಹೂವಿನ ಹಾರಗಳಿದೆಯಲ್ಲ ಆ ಥರದ್ದು. ರಿಸೆಪ್ಷನ್ಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಯಾವ ಹಾರ ಸಿಕ್ತಿಲ್ಲ. ಇಲ್ಲಿ ಸಿಗ್ನಲಲ್ಲಿ ಸಿಗ್ನಲ್ ಬಿಡ್ತು, ಪುಣ್ಯಕ್ಕೆ ಸಿಗ್ನಲ್ ಬಿಡುತ್ತೆ. ಈಗ ಎಲ್ಲಪ್ಪ ಲೆಫ್ಟಲ್ಲೇ ಇರಿ ಅಂತ ಹೇಳಿದ್ದಾರೆ. ಯಾವ ಲೆಫ್ಟ್ ಅಂತ ಗೊತ್ತಿಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಲೆಫ್ಟಲ್ಲಿ ನಮಗೆ ಪಾರ್ಕಿಂಗ್ ಸಿಗುತ್ತಾ ಅನ್ನೋ ಒಂದು ದೊಡ್ಡ ಕುತೂಹಲ ನಮಗಿದೆ. ಈಗ ಮೋಸ್ಟ್ಲಿ ಆಂಜನೇಯದಿಂದ ಮುಂದೆ ಲೆಫ್ಟು ಅಂದರು, ಇದೇ ಲೆಫ್ಟ್ ಇರ್ಬೋದು. ಕೇಳಲ್ಲ ಹೋಗ್ತಾನೆ ಯಾರನ್ನಾರ. ಇನ್ನೂ ಸ್ವಲ್ಪ ಮುಂದೆ ಹೋಗಿ, ಇಲ್ಲಿರಲ್ಲ, ಇದೇ ಲೆಫ್ಟ್ ತಗೋ ಹೇಳ್ತೀನಿ. ಮುಂದೆ ನೋಡಿ ನೋಡೋಣ. ಇದೇ ಬಸ್ ಸ್ಟ್ಯಾಂಡು. ಅಲ್ಲೆಲ್ಲ ಅಂಗಡಿಗಳು ಕಾಣಿಸ್ತಿದೆ. ಬನ್ನಿ, ಸಿಕ್ಕಿದ್ರೆ ಪಾರ್ಕಿಂಗ್ ಅಂತ ಆಗೋರೆ ಅಲ್ಲೇ ಪಾರ್ಕ್ ಮಾಡೋರಲ್ಲ. ಇನ್ನೇ ನಾವು ಬೆಂಗಳೂರಲ್ಲಿರೋರು, ಬೆಂಗಳೂರು ಮೈಸೂರಲ್ಲೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ರೂಲ್ಸ್ನ. ಸೊ ಇಲ್ಲೇ ಹಾಕಿ. ಇಲ್ಲಿ ಏನು ಸದ್ಯಕ್ಕೆ ಆ ಪಾರ್ಟಿ ಏನು ಸ್ಟ್ರಿಕ್ಟ್ ಇಲ್ಲ, ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಯಾರು ನೋಡ್ತಿದ್ರೆ ದಯವಿಟ್ಟು ಈ ಲಾಗ್ನ ಲೈಕ್ ಮಾಡಿಬಿಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಷ್ಟೇ. ಅದು ಬಿಟ್ಟು ಕಮೆಂಟು ಶಿವಮೊಗ್ಗದಲ್ಲಿ ಎಲ್ಲರೂ ಫಾಲೋ ಮಾಡ್ತೀರಿ, ಇವನಿಗೆ ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಮ್ಮ ಫ್ರೆಂಡ್ಗೆ ಈಗ ಕಾಣಿಸ್ತಂತೆ ಹೂವಿನ ಮಾರ್ಕೆಟು. ಇಷ್ಟೊತ್ತರೆಗೂ ಕಾಣಿಸಿರಲಿಲ್ಲ, ಈಗ ಹೂವಿನ ಮಾರ್ಕೆಟ್ ಕಾಣಿಸಿದೆ. ಹೇಳಿದ್ದೆ ನಿಜ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ. ಬನ್ನಿ ನೋಡೋಣ. ಫ್ಲವರ್ ಮಾರ್ಕೆಟು ಶಿವಮೊಗ್ಗದಲ್ಲಿ ಹುಡುಕ್ತಾ ಇರೋದು. ಇಲ್ಲೇ ಏನಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಇವನು ಒಳ್ಳೆ ಊರಿಗೆ ಮುಂಚೆ ಓಡ್ತಾವ್ರಿ ನೋಡ್ರಿ ಅಲ್ಲಿ. ಇವನ ಜೊತೆ ಫಾಲೋ ಮಾಡೋದು ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟ್ ಟಾಸ್ಕ್ ನಮಗೆ. ಅಲ್ಲಿಂದ 100ನೇ ಅಂಗಡಿಗೆ ಬಂದಿರೋದು. ನಡಿ ಒಳಗಡೆ ನೋಡಿ ಕೇಳು, ಇಲ್ಲಾಂದ್ರೆ ಅಲ್ಲ ಮುಂದೆ ನಡಿ ನೋಡೋಣ. ಸರಿ ಸರ್, ಕೊಡಿ ಕೊಡಿ. ಲೇ ಪವನ, ಪ್ರಜ್ವಲ್ ಬೈಲಿ, ನಾನು ಹಿಂದೆ ಕಡೆ ಕೇಳಿ ನೋಡು ಐತನ. ಒಂದು ನಿಮಿಷ. ಈ ಥರ ಅಥವಾ ಈ ಥರ ಒಂದು ನಿಮಿಷ ನೋಡಲ್ಲ, ಒಂದು ಇದೆಯಲ್ಲ ನೋಡಲ್ಲಿ ಕಾಣಿಸ್ತಿದ್ಯಾ? ಅವ್ರು ತೋರಿಸ್ತಾರೆ ನೋಡು, ಆ ಥರ ಕಾಣುತ್ತೆ. ಹಾಂ, ಅವ್ರು ತೋರಿಸ್ತಿರೋ ಥರದೇ ಇದೆ ಇಲ್ಲಿ. ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಅವ್ರು ಮಾಡ್ತಾ ಇದ್ದಾರೆ ಗೊತ್ತಾ, ಅಲ್ಲಿ ಕಾಣಿಸ್ತಿದ್ಯಾ? ಆ ಥರ ಒಂದು ರೆಡಿ ಇದೆ. ಅದು ಬಿಟ್ಟರೆ ಇನ್ನೊಂದು ಅಲ್ಲೊಂದು ವೈಟ್ ಕಲರ್ ಇದೆಯಲ್ಲ. ಹಾಂ, ಲೆಫ್ಟ್ ಸೈಡಾ? ಚಿಕ್ಕದಾ? ಅವರು ರೋಸ್ ಪೋಣಿಸ್ತಾ ಇರೋರಾ? ಇದೇ ರೆಡಿ ಆಗ್ತಿರೋದಂತೆ ನೋಡಿ, ಕಾಣಿಸ್ತಿದೆಯಾ ಇಲ್ಲಿ? ಈ ತರ ಬರುತ್ತಂತದ್ದು. ಫೋಟೋ ಕಳ್ಸಕ್ಕಾಗತ್ತಾ? ಇಲ್ಲೇ ಕಾಣಿಸ್ತಿದೆಯಲ್ಲ. ಫೋಟೋ ಕಳ್ಸು. ಓಕೆ, ಒಂದು ನಿಮಿಷ. 3 ಸಿಗಲ್ಲ, ಒಂದೇ ಸಿಗೋದು. ಇದೊಂದು ಅದು ಬಿಟ್ಟು ಬೇರೆ ನಾವು ಹೋಗ್ಬೇಕಾ ಪೂಜೆಗೆ, ಅಲಂಕಾರಕ್ಕೆ, ಏನಕ್ಕಾದ್ರು? ನೀನು ಫೋಟೋ ಕಳಿಸ್ತೀನಿ ಅಂದಲ್ಲ, ಯಾರಿಗೆ? ಕೊನೆಗೂ ಹಂಗೋ ಹಿಂಗೋ ಮಾಡಿ
3 ಮಾರ್ಕೆಟ್ ಹುಡುಕಾಡಿ ಒಂದು ಮಾರ್ಕೆಟಲ್ಲಿ ಫೈನಲ್ ಆಯಿತು. ಅದಕ್ಕೆ ಹೇಳೋದು ಋಣ ಎಲ್ಲಿರುತ್ತೋ ಅಲ್ಲೇ ಬಂದು ಬೀಳುತ್ತೆ, ಅಲ್ಲಿಂದನೇ ತೊಗೊಬೇಕು ಅಂತೇಳಿ. ಸೊ ಅಂಗಡಿ ನಮ್ಮ ಶಿವಮೊಗ್ಗ ಫ್ಲವರ್ ಮಾರ್ಕೆಟಿಂದ ಈ ಸ್ಟೆಚ್ಚಲ್ಲಿ ಹನುಮಂತ್ ಅಂತ ಹೇಳಿ ಅವ್ರ ಹೆಸರು. ಇದೇ ಅಂಗಡಿಲೇ ಫೈನಲ್ ಮಾಡಿದ್ದೀವಿ. ಬೆಳಿಗ್ಗೆ ಬರುತ್ತಂತೆ, ಈಗ ಬೇಡ ಅಂತಂದು ಬೆಳಿಗ್ಗೆಯಿಂದ ನಮ್ಮನ್ನು ಅಲ್ಲಿಂದ ಕರೆಸ್ಕೊಂಡು ಬೇಕು ವಾರ ಹುಡುಕಿ ಅಂದರು. ಈಗೇನೋ ಯಾವ ವಾರನೂ ಇಷ್ಟ ಆಗಲಿಲ್ಲಂತೆ, ಅದಕ್ಕೆ ಅವರೇ ಒಂದು ಕಸ್ಟಮೈಸ್ ಹಾರ ಕಳಿಸಿ ಅದೇ ಥರ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಹಾರ ಫೈನಲೈಸ್ ಆಗಿದೆ, ಪೇಮೆಂಟ್ ಪ್ರೊಸೆಸ್ ಎಲ್ಲ ಆಗಿದೆ. ಹಾಕಿದ್ರೆ ಬೆಳಿಗ್ಗೆ ರಿಪ್ಪನ್ಪೇಟೆಗೆ ಹಾರ ಬಂದು ಬೀಳುತ್ತೆ. ಸಾಕಾಗೋಯ್ತಪ್ಪ ನೋಡಿ. ಅವ್ರಿಗೆ ಯಾರನ್ನ ಬೇಕಿದ್ರೆ ಅವ್ರ ನಂಬರ್ನೂ ಹಾಕಿರ್ತೀನಿ, ಬನ್ನಿ ತಗೊಳ್ಳಿ. ಪಾಪ ಅರ್ಜೆಂಟ್ಗೂ ಕೂಡ ಮಾಡಿಕೊಟ್ರು. 3 ಜನ ಹುಡುಗರು ಮಾಡ್ತಾಯಿದ್ದಾರೆ. ಮೇಸ್ತ್ರಿನಾ ಇವರಾ? ಇವೆಂಟು ಮಾಡ್ತಾರಂತೆ. ಓ ಸೊ ಎಲ್ಲ ಅವರೇ ಇರೋದು. ಸೊ ಬನ್ನಿ, ಅರ್ಜೆಂಟ್ ಇದ್ರೂ ಸ್ವಲ್ಪ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಪೇಮೆಂಟ್ ಇಸ್ ಡನ್. ನಾಳೆ ಬೆಳಗ್ಗೆ ಹಾರ ಬರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ಇವ್ರದ್ದು ಇಲ್ಲ ನಮ್ಮದು ಬರುತ್ತೆ. ಯಾರು ಫಸ್ಟ್ ಬೆಳಗ್ಗೆ ರೆಡಿ ಆಗಿರ್ತೀವೋ ಅವ್ರಿಗೆ ಬೈ ಥ್ಯಾಂಕ್ ಯು ಸೊ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ಹಾರ ಚೆನ್ನಾಗಿ ಮಾಡಿಕೊಡಿ, ಫ್ರೆಶ್ ಆಗಿ ಮಾಡಿಕೊಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಸದ್ಯಕ್ಕೆ ಆಯಿತು, ಹೆಂಗೋ ಮುಗಿಸ್ಕೊಂಡ್ವಿ ಹಾರದ ಕೆಲಸ. ಹಾಂ ಬೈ, ಯಕ್ಷರ ಜಲಸ್ ಅಂತ ಅವ್ರ ಹತ್ರ ID ಕೊಟ್ಟಿದ್ದೀನಿ, ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಆಗಿದೆ ಇಲ್ಲ ಏನೋ, ಥ್ಯಾಂಕ್ ಯು ಸೊ ಮಚ್. ಸೊ ಆಗಿದೆ. ಏನು ಕಾಣಲೇ ಇಲ್ಲ ನೀವೆಲ್ಲ. ಹೌದಣ್ಣ, ಲೇಟ್ ಆಗುತ್ತೆ. ಎಲ್ಲವನ್ನ ಹಿಂಗೆ ಹೋಗೋಣ. ಸೊ ಆಗಿದೆ, ಮಾರ್ಕೆಟಿಂದ ಎಕ್ಸಿಟ್ಟು, ಪೇಮೆಂಟು ಕೂಡ ಆಯಿತು. ಎಲ್ಲೋದವನ ಫೋನ್ ಹಾಕ್ರಿ ಒಂದು. ಸದ್ಯಕ್ಕೆ ಹೆಂಗೋ ಒಂದು ಮುಗಿಸ್ಕೊಂಡು ಡೀಲ್ ಕ್ಲೋಸ್ ಮಾಡೋದು ರೇಂಜ್ಗೆ ಐತಿಲ್ಲಿ, ಆದರೂ ಮುಗಿಸ್ಬಿಟ್ವಿ. ಮುಗಿಸಿ ಈಗ ಎಕ್ಸಿಟ್, ಮಾರ್ಕೆಟಿಂದ ಎಕ್ಸಿಟ್. ಕೊನೆಗೂ ಬಂದಿದ್ದ ಕೆಲಸ ಯಶಸ್ವಿ ಪೂರ್ಣವಾಗಿ ಆಯಿತು. ಈ ಒಂದು ಮಾರ್ಕೆಟ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಆ ರೇಂಜಿಗೆ ಮೆಮೊರೀಸ್ ಮಾಡಿಕೊಟ್ರು ಈ ಮಾರ್ಕೆಟಲ್ಲಿ. ಮೋಸ್ಟ್ಲಿ ಅದೇ ಅಂಗಡಿ ಅನಿಸುತ್ತೆ, ಇದೇ ಯಾವುದೋ ಒಂದು ಸ್ಟೋರ್ ಮಾಡಿಕೊಟ್ಟಿದ್ದು ನಮಗೆ, ಅದೇ ಅಂಗಡಿ. ಸೊ ಎಲ್ಲ ವ್ಯಾಪಾರ ಆಯಿತು. ಅಡ್ವಾನ್ಸ್ ಅಲ್ಲ, ಫುಲ್ ಪೇಮೆಂಟೇ ಮಾಡಿದ್ದೀವಿ. ಹೋಗ್ತಾ ಇದ್ದೀವಿ ನೋಡಿ, ಎಲ್ಲರಿಗೂ ಹೆಂಗೆ ಬೆವರು ಇಳಿದಿದೆ ಅಂತ ನೋಡಿ. ಇಲ್ಲಿ ನೋಡಿ ಇನ್ನೊಬ್ರು ಅವರು ಸುಸ್ತಾಗಿ ನೀರೇ ಕುಡಿತಾವ್ರೆ, ಈ ರೇಂಜಿಗೆ ಮಾಡೋರೆ. ಸೊ ಇದು ಸದ್ಯದ ಪರಿಸ್ಥಿತಿ. ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಇದೆಯಂತೆ, ಇನ್ನೊಂದು ಪರ್ಚೇಸಿಂಗ್ ಹೋಗಬೇಕು. ಏನು ಎತ್ತ, ವೆಯ್ಟ್ ಆ್ಯಂಡ್ ವಾಚ್.